ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ ಮತ್ತು ಪರಿಸರ ತಜ್ಞ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿಯಾಗಿ ಬೋಧನೆ ಮಾಡ್ತಾಯಿದ್ದೇನೆ ಸ್ನೇಹಿತರೆ. ನಾನು ಹಲವಾರು ಪುಸ್ತಕಗಳನ್ನು ಬರೆದಿದ್ದೇನೆ ಮತ್ತು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆ ಮಾಡ್ತಾಯಿದ್ದೇನೆ. KPSC ಮರುಪರೀಕ್ಷೆ ಆಗಲಿದೆ ಅಂತೇಳಿ ತಮ್ಮೆಲ್ಲರಿಗೂ ತಿಳಿದಿದೆ. ಜೊತೆಗೆ ನಾನು ಈಗ ಮಾಡಿದಂಥ ಎಲ್ಲ ಯೂಟ್ಯೂಬ್ ತರಗತಿಗಳಲ್ಲಿ 25 ಪ್ರಶ್ನೆಗಳು ಬಂದಿದ್ದು ಅದನ್ನು ನಾನು ಆಲ್ರೆಡಿ ನಿಮಗೆ PDF ಮುಖಾಂತರ ಶೇರ್ ಮಾಡಿದ್ದೇನೆ. ನಾವು ಯೂಟ್ಯೂಬ್ನಲ್ಲಿ ರೆಕಾರ್ಡ್ ಮಾಡಿರೋದ್ರಿಂದ ನಾವು ಮಾಡಿರೋವಂಥ ತರಗತಿಗಳು ಎಲ್ಲೆಲ್ಲಿದೆ, ಯಾವ ಕ್ವಶನ್ಸ್ ಯಾವಾಗ ಬಂದಿದೆ, ಅದೆರಡರದ್ದು ನಮ್ಮ ಹತ್ರ ರೆಕಾರ್ಡಿಂಗ್ಸ್ ಇದೆ. ಸೊ ನಾವು KPSC ಪರೀಕ್ಷೆಯಲ್ಲಿ ಕೇಳಿದಂಥ ಹಲವಾರು ಪ್ರಶ್ನೆಗಳಿಗೆ ನಾನೊಂದು PDF ತಯಾರಿಸಿದ್ದೇನೆ ಸ್ನೇಹಿತರೆ. ಅದರಲ್ಲಿ ಯೂಟ್ಯೂಬ್ ಲಿಂಕ್ ಇದೆ, ಜೊತೆಗೆ ನಾನು ಮಾಡಿದಂಥ ತರಗತಿನೂ ಕೂಡ ನಿಮಗಿದೆ. ಅದನ್ನು ನೋಡಿ ನೀವು ತಿಳಿಬೋದು ನನ್ನ ತರಗತಿಗಳಿಂದ ತುಂಬ ಪ್ರಶ್ನೆಗಳು ಬಂದಿದೆ ಅಂತೇಳಿ. ಆ ಕಾರಣ KPSC ಮರುಪರೀಕ್ಷೆ ಮಾಡ್ತಾ ಇರೋ ಕಾರಣ, ಜೊತೆಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತೇಳಿ ನಾನು ಕಂಪ್ಲೀಟ್ ಜಾಗ್ರಫಿ ಮತ್ತು ಎನ್ವೈರನ್ಮೆಂಟ್, ಭೂಗೋಳಶಾಸ್ತ್ರ ಮತ್ತು ಪರಿಸರ ಶಾಸ್ತ್ರ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಸಿಲೆಬಸ್ನ ನಾನು ಕಂಪ್ಲೀಟ್ ಮಾಡಲಿದ್ದೇನೆ ಸ್ನೇಹಿತರೆ. ಈ ಒಂದು ತರಗತಿಯಿಂದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ PC ಆಗಿರ್ಬೋದು, FDA, SDA, ಎಕ್ಸೈಸ್, CTO, ವಿಲೇಜ್ ಅಕೌಂಟೆಂಟ್, PDO, PSI, RFO, ACF, KAS, IAS ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಒಂದು ಆ್ಯಪ್ನ ಮುಖಾಂತರ ಭೂಗೋಳಶಾಸ್ತ್ರ ಮತ್ತು ಪರಿಸರ ಶಾಸ್ತ್ರವನ್ನು ನಾನು ತರಗತಿ ಮಾಡಲಿದ್ದೇನೆ ಸ್ನೇಹಿತರೆ. ಇದು ನಮ್ಮ KPSC ಅವರು ಕೊಟ್ಟಿರೋಂಥ ಸಿಲೆಬಸ್ ಸ್ನೇಹಿತರೆ. ಇದು KPSC ಜಾಗ್ರಫಿಗೆ ಕೊಟ್ಟಿರೋಂಥ ಒಂದು ಪಠ್ಯಕ್ರಮ ಇದೆ ನೋಡಿ. ಹಾಗೆ ಪರಿಸರ ಶಾಸ್ತ್ರಕ್ಕೂ ಸಿಲೆಬಸ್ ಇದೆ. ಈ ಎರಡು ಸಿಲೆಬಸ್ಸನ್ನು ನಾನು ನೋಟ್ಸ್ ಮುಖಾಂತರ ತಮ್ಮೆಲ್ಲರಿಗೂ ಬೋಧನೆ ಮಾಡಲಿದ್ದೇನೆ ಸ್ನೇಹಿತರೆ. ಈ ತರಗತಿಗಳಿಂದ ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಂಪೂರ್ಣವಾಗಿ ನೀವು ಎಲ್ಲ ರೀತಿಯ ಉತ್ತರಗಳನ್ನು ಕೊಡ್ಬೋದು. ಆ ರೀತಿ ನಿಮಗೆ ನೋಟ್ಸ್ ಕೂಡ ಕೊಡಲಾಗುತ್ತೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ, ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ಸೊ ಇದು ನನ್ನ ಒಂದೇ ಕೋರ್ಸ್ ಆಗೋದ್ರಿಂದ ನನ್ನದೇ ಒಂದು ಆ್ಯಪ್ ಡೆವಲಪ್ ಮಾಡಿ ಇದರಿಂದ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಇದು ನನ್ನ ವಾಟ್ಸಪ್ ನಂಬರ್ ಮೇಲೆ ನಿಮಗೆ ಕಾಣ್ತಾ ಇದೆ, ತಾವೆಲ್ಲರೂ ಇದಕ್ಕೆ ಮೆಸೇಜ್ ಮಾಡ್ಬೋದು. ಜೊತೆಗೆ ಕೋರ್ಸ್ ಫೀ ಏನಿದೆ 999 ಇದೆ, ಇದು ಆ್ಯಪ್ ಫೀ ಇದು. ಜೊತೆಗೆ ಫೋನ್ಪೇ ನಂಬರ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ತಾವೆಲ್ಲರೂ ಇಲ್ಲಿ ಗಮನಿಸಬೇಕಾಗಿ ವಿನಂತಿ, KPSCನಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ನನ್ನ ಯೂಟ್ಯೂಬ್ ಚಾನಲಿಂದ, ಮೋಹನ್ ಕೃಷ್ಣ ಯೂಟ್ಯೂಬ್ ಚಾನಲಿಂದ ನೋಡಿ ಹಲವಾರು ಪ್ರಶ್ನೆಗಳು ಬಂದಿರೋದನ್ನು ನಾನಿಲ್ಲಿ ಒಂದು ಪ್ರಶ್ನೆಗಳ ನಂಬರ್, ಸಂಖ್ಯೆ, ಯೂಟ್ಯೂಬ್ ಲಿಂಕ್, ಜೊತೆಗೆ ಇಲ್ಲಿ ನೋಡಿ ಕ್ವಶನ್ ಎಲ್ಲಿರೋದನ್ನು ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ. ಕ್ವಶನ್ ಪೇಪರ್ನಲ್ಲಿ ನಾನು ಹೇಳಿರೋದೇ ಬಂದಿದೆ. ಸೊ ಈ ರೀತಿ ಹಲವಾರು ಪ್ರಶ್ನೆಗಳು ನೋಡಿ ನನ್ನ ತರಗತಿಯಲ್ಲಿ ಮಾಡಿರೋವಂಥ ಚಿತ್ರಗಳು ಕೂಡ ಹಾಕಿದ್ದೀನಿ. ಸೊ ನೀವು ಅದರ ರೆಕಾರ್ಡಿಂಗ್ಸ್ನ ನೋಡ್ಬೋದು, ನಾವು ಯಾವ ಡೇಟ್ಗೆ ಅದನ್ನು ಅಪ್ಲೋಡ್ ಮಾಡಿದ್ವಿ ಅಂತ ಕೂಡ ಇಲ್ಲಿ ನೀವು ನೋಡ್ಬೋದು. ತಮ್ಮೆಲ್ಲರಿಗೂ ಇದೆಲ್ಲ ಯೂಟ್ಯೂಬ್ ತರಗತಿಗಳು ತುಂಬ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ನಿಮಗೆ ಇನ್ನೂ ಎಷ್ಟೋ ಪ್ರಶ್ನೆಗಳು ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಕೂಡ ಬರಲಿದೆ ಸ್ನೇಹಿತರೆ. ನೋಡಿ ಇದೆಲ್ಲ ಕ್ವಶನ್ಸ್ಗಳನ್ನ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ, ಅದೆಲ್ಲ ತರಗತಿಗಳಲ್ಲಿ ಮೆನ್ಷನ್ ಮಾಡಿರೋದ್ರಿಂದ KPSCನಲ್ಲೂ ಸಹ ಅದು ಬಂದಿದೆ. ಇದೆಲ್ಲ ನೋಡಿ ಆಫ್ರಿಕನ್ ಎಲಿಫೆಂಟ್, ಏಷ್ಯನ್ ಎಲಿಫೆಂಟ್ ಬಗ್ಗೆ ಕೇಳಿದರು, ನನ್ನ ತರಗತಿಯಲ್ಲಿ ಹೇಳಿದ್ದೆ. ಇದೆಲ್ಲ ಪ್ರಿಲಿಮ್ಸ್ಗಿಂತ ಮುಂಚೆ ಮಾಡಿದಂಥ ತರಗತಿಗಳು. ಸೊ ನರ್ಮದಾ ನದಿ ಬಗ್ಗೆ ಕ್ವಶನ್ ಬಂದಿತ್ತು ನೋಡಿ, ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೆ ನಿಮಗೆ. ಅದರ ನದಿ ಹರಿಯೋ ಮಾರ್ಗ ಕೂಡ ಹೇಳಿದ್ದೆ ನಾನು ನಿಮಗೆ. ಹಾಗೆ ಹಿಮಾಲಯ ಪರ್ವತಗಳ ಬಗ್ಗೆ ಹೇಳಿದ್ದೆ. ಸೊ ಈ ರೀತಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಿಮಗೆ ನನ್ನ ತರಗತಿಗಳಿಂದ ಉಪಯೋಗ ಆಗುತ್ತೆ ಸ್ನೇಹಿತರೆ. ಆ್ಯಪ್ ಮುಖಾಂತರ ನೋಟ್ಸ್ ಸಿಗುತ್ತೆ, ಜೊತೆಗೆ ನಿಮಗೆ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ಸೊ ಇನ್ನು 2 ತಿಂಗಳಲ್ಲಿ ನಾವು ಈ ಕೋರ್ಸ್ನ ಕಂಪ್ಲೀಟ್ ಮಾಡಲಿದ್ದೇವೆ ಸ್ನೇಹಿತರೆ. ಆಲ್ರೆಡಿ 4 ರಿಂದ 5 ತರಗತಿಗಳಾಗಿದೆ. ಸೊ ನೀವು ಸುಲಭವಾಗಿ ಎಲ್ಲ ವಿಷಯಗಳನ್ನು ತಾವು ಕಲಿಬೋದು. ಈ ಕಾರಣದಿಂದ ತಾವೆಲ್ಲರೂ ಬೇಗ ನನ್ನ ತರಗತಿಗಳಿಗೆ ನೋಂದಾಯಿಸಿ ನೋಡಿ, ಮತ್ತು ಮುಂಬರುವಂಥ KPSC ಪ್ರಿಲಿಮ್ಸ್ ಪರೀಕ್ಷೆಗೆ ಸಿದ್ಧತೆ ಮಾಡಿ ಸ್ನೇಹಿತರೆ. ಮುಂಬರುವಂಥ KPSC ಪ್ರಿಲಿಮ್ಸ್ ನವಂಬರ್ 16 ಅಂಥೇಳಿ ಒಂದು ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ತಕ್ಕಂತೆ ತಾವೆಲ್ಲರೂ ನಮ್ಮ ಜಾಗ್ರಫಿ ಮತ್ತು ಎನ್ವೈರನ್ಮೆಂಟ್ ಇವೆರಡರ ಸಿಲೆಬಸ್ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ತಾವೆಲ್ಲರೂ ತಪ್ಪದೆ ನನ್ನ ಕೋರ್ಸ್ನ ನೋಂದಾಯಿಸಿ, ಕೋರ್ಸ್ ಫೀ ನೋಂದಾಯಿಸಿ ಈ ಫೋನ್ಪೇ ನಂಬರ್ಗೆ ನನ್ನ ತರಗತಿಗಳು ಹಾಜರಾಗಬೇಕಾಗಿ ವಿನಂತಿ. ನೀವು ಫೋನ್ಪೇ ಮಾಡಿದ ತಕ್ಷಣ ಸ್ಕ್ರೀನ್ಶಾಟ್ನ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ ಸ್ನೇಹಿತರೆ. ಇದರಿಂದ ನಿಮಗೆ ಒಂದು ಆ್ಯಪ್ ಲಿಂಕ್ ಕೂಡ ಕೊಡಲಾಗುತ್ತೆ. ಅದರಲ್ಲಿ ನಿಮಗೆ ಎಲ್ಲ ತರಗತಿಗಳು ರೆಕಾರ್ಡಿಂಗ್ಸ್ ಕೂಡ ಸಿಗುತ್ತೆ, ಜೊತೆಗೆ ಲೈವ್ ಕೂಡ ನೋಡ್ಬೋದು. ಧನ್ಯವಾದಗಳು.